ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನೀವು ಮೇಷರಾಶಿಯವರಾಗಿದ್ದು ನಿಮಗೇನಾದರೂ ಈ ಮಾಟ ಮಂತ್ರ ಸಮಸ್ಯೆ ಜಾಸ್ತಿ ಇದ್ರೆ, ಯಾರೋ ಏನೋ ಕೆಡುಕು ಮಾಡಿಬಿಟ್ಟಿದ್ದಾರೆ, ಯಾರೋ ನಿಮ್ಗೇನೋ ತೊಂದರೆ ಕೊಟ್ಟಿದ್ದಾರೆ, ಏನೋ ಕೈ ಕೆಲಸ ಮಾಡಿದ್ದಾರೆ ಅನ್ನೋ ಡೌಟ್ ಇರುತ್ತಲ್ಲ, ಮನೆಯಲ್ಲಿ ಎಲ್ಲೋ ಬೂದಿಗಳು ಸಿಗ್ತಕ್ಕಂಥದ್ದು, ಊಟ ಮಾಡಬೇಕಾದ್ರೆ ಕೂದಲು ಸಿಗ್ತಕ್ಕಂಥದ್ದು, ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು, ಸುಖ ಸುಮ್ಮನೆ ಜಗಳ ಮನಸ್ತಾಪಗಳಾಗ್ತಕ್ಕಂಥದ್ದು, ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಾಧೆಗಳಾಗ್ತಕ್ಕಂಥದ್ದು, ಹೀಗೆ ಯಾರೋ ಏನೋ ಮಾಡಿದ್ದಾರೆ ಸರ್, ನಮಗೆ ಭಸ್ಮ ಸಿಕ್ತು, ಕುಂಕುಮ ಸಿಕ್ತು, ಮತ್ತೊಂದೇನೋ ಸಿಕ್ತು, ಏನೋ ಸುತ್ತಬಿಟ್ಟಿಟ್ಟಿದ್ರು, ನಮ್ಮ ಬೆಡ್ರೂಮಲ್ಲಿ ಸಿಕ್ತು, ನನ್ನ ಜೇಬಲ್ಲಿ ಸಿಕ್ತು, ಸುಮಾರು ಜನ ಹೇಳ್ತಿರ್ತಾರಲ್ಲ. ಸೊ ಈ ತರಹ ನಿಮಗೆ ಮಾಟ ಮಂತ್ರ ತುಂಬಾ ಪ್ರಯೋಗ ಮಾಡಿದ್ದಾರೆ, ಅದರಿಂದ ತುಂಬಾ ಹಿಂಸೆ ಆಗ್ತಾ ಇದೆ, ನೀವು ಮೇಷರಾಶಿಯವರು ಅಂತಾಗಿದ್ರೆ ಏಪ್ರಿಲ್ 8ನೇ ತಾರೀಕು ಅಮಾವಾಸ್ಯೆ ಮಹಾಸೂರ್ಯ ಗ್ರಹಣದ ದಿವಸ ಒಂದು ಸಿಂಪಲ್ ಪರಿಹಾರ ಹೇಳ್ಕೊಡ್ತೇನೆ. ಆ ತರಹ ನೀವು ಮಾಡೋದ್ರಿಂದ ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ, ಒಂದು ರಕ್ಷಣೆ ಸಿಗಲಿದೆ. ಅದಲ್ಲದೆ ಶತ್ರು ಬಾಧೆಗಳು ಜಾಸ್ತಿ ಇರ್ತದೆ ಕೆಲವರಿಗೆ. ಸರ್, ಎಲ್ಲಿ ನೋಡಿದ್ರು ಶತ್ರುಗಳು ಸರ್, ನಾನು ಏನು ಮಾಡಬೇಕು ಅಂತ ಅರ್ಥ ಆಗುತ್ತಾ ಇಲ್ಲ, ಎಲ್ಲಿ ನೋಡಿದ್ರು ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ, ಸುಖ ಸುಮ್ಮನೆ ಬಂದು ಶತ್ರುಗಳು ತೊಂದರೆ ಕೊಡ್ತಾರೆ, ನಾನು ಏನು ಮಾಡಲಿ, ಶತ್ರುಗಳ ಬಾಧೆ ಪರಿಹಾರಕ್ಕೆ ನಾನು ಏನು ಮಾಡಲಿ ಅನ್ನತಕ್ಕಂಥದ್ದು ನಿಮ್ಮ ಒಂದು ಇದಾದರೆ, ಏನೋ ಕನ್ಸರ್ನ್ ಅದೇ ಆಗಿದ್ರೆ, ನಿಮ್ಮ ಚಿಂತೆ ಅದೇ ಆಗಿದ್ರೆ, ನಾನು ನಿಮಗೆ ಒಂದು ವಿಶೇಷವಾದ ಪರಿಹಾರವನ್ನು ಇವಾಗ ಹೇಳ್ತೇನೆ. ಇದನ್ನು ಯಾವಾಗ ಮಾಡಬೇಕು? ಏಪ್ರಿಲ್ 8ನೇ ತಾರೀಕು ಅಮಾವಾಸ್ಯೆ ದಿವಸ ಮಹಾಸೂರ್ಯ ಗ್ರಹಣ ಇದೆ ಅವತ್ತು. ಇಲ್ಲಿ ಕಾಣಿಸ್ತಾ ಇಲ್ಲ, ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಆಚರಣೆ ಇಲ್ಲ, ಬಟ್ ಅವತ್ತು ಗ್ರಹಣದ ದಿವಸ, ಅವತ್ತು ಅಮಾವಾಸ್ಯೆ. ಸೊ ಆ ಮಹಾಸೂರ್ಯ ಗ್ರಹಣದ ದಿವಸ ಮೇಷರಾಶಿಯವರು ನಾನು ಈಗ ಮುಂದೆ ಹೇಳ್ತಕ್ಕಂತಹ ಒಂದು ಸಿಂಪಲ್ ಪರಿಹಾರಗಳನ್ನ ಮಾಡಿಕೊಂಡ್ರೆ, ಈ ಕಡೆ ಶತ್ರುಬಾಧೆ, ಈ ಕಡೆ ಮಾಟ ಮಂತ್ರ ದೋಷ, ಇದನ್ನ ಪರಿಹಾರ ಮಾಡಿಕೊಳ್ತಕ್ಕಂಥದ್ದನ್ನು ನಾನು ನಿಮಗೆ ಸೂಚಿಸ್ತೇನೆ. ಏನಪ್ಪಾ ಅಂತಂದ್ರೆ ನೋಡಿ, ಇದನ್ನ ಅಪಾಮಾರ್ಗ ಅಂತ ಕರೀತಾರೆ. ನಾವು ಅಪಾಮಾರ್ಗ ಸಮಿಧ ಅಂತ ಸಂಸ್ಕೃತದಲ್ಲಿ ಅಪಾಮಾರ್ಗ ಅಂತಾರೆ, ಕನ್ನಡದಲ್ಲಿ ಉತ್ತರಾಣಿ ಸಮಿಧ ಅಂತ ಹೇಳ್ತಾರೆ, ಕೆಲವರು ಉತ್ತರಾಣಿ ಅಂತಾರೆ, ಸ್ವಲ್ಪ ಆಡು ಭಾಷೆಯಲ್ಲಿ ಬೇರೆ ಬೇರೆ ಇರ್ಬೋದು. ನೋಡಿ, ಇದೆಲ್ಲ ಹೀಗೆ ನೀವು ಆಲ್ಸ್ರೆ ಕೈಗೆಲ್ಲ ಹಚ್ಕೊಳುತ್ತೆ ಬೀಜ, ಉತ್ತರಾಣಿ. ಸೊ ಈ ಒಂದನ್ನ ಅಪಾಮಾರ್ಗ ಸಮಿಧ ಅಂತ ಕರೀತಾರೆ. ಸೊ ಈ ಸಮಿಧವನ್ನ ನೀವೆಲ್ಲರೂ ಈಗಲೇ, ಅಂದ್ರೆ ಈ ವಿಡಿಯೋ ಯಾವಾಗ ನೋಡ್ತೀರ ಅವಾಗ ಮನೆ ಹತ್ರದಲ್ಲಿ ಎಲ್ಲರೂ ನಿಮಗೆ ಗಿಡಗಳು ಸಿಗಬಹುದು, ಇಲ್ಲ ಅಂದ್ರೆ ಗ್ರಂಥಿ ಅಂಗಡಿಗೆ ಹೋಗ್ಬಿಟ್ಟು ಅಪಾಮಾರ್ಗ ಸಮಿಧ ಅಂದ್ರೆ ಉತ್ತರಾಣಿ ಕಡ್ಡಿ ಕೊಡಿ ಅಂದ್ರೆ ಕೊಡ್ತಾರೆ. ನೀವು ಈ ತರಹ ಇದರ ಪ್ರಮಾಣ ಎಷ್ಟು ಉದ್ದ ಇರಬೇಕು ಅಂತಂದ್ರೆ ನೋಡಿ, ಇಷ್ಟು ಇರಬೇಕು, ಇದು ಕರೆಕ್ಟ್ ಆದ ಪ್ರಮಾಣ. ಈ ತರಹ ಈ ಪ್ರಮಾಣದಲ್ಲಿರ್ತ ಕಡ್ಡಿಗಳನ್ನ ನೀವು ಕಟ್ ಮಾಡ್ಕೋಬೇಕು. ಈ ತರ ಉತ್ತರಾಣಿ ಕಡ್ಡಿನ ಕಟ್ ಮಾಡಿಕೊಂಡು ಒಂದು 6 ಕಡ್ಡಿಯನ್ನು ಇಟ್ಕೋಬೇಕು. 6 ಕಡ್ಡಿ ಕಟ್ ಮಾಡಿ ಒಂದೇ ಸಮನಕ್ಕೆ 6 ಕಡ್ಡಿ ಹಿಂಗೆ ಅಳತೆ ಮಾಡಿ ಇನ್ ಮಿಕ್ಕಿದ್ನ ಕಟ್ ಮಾಡಿ ಇಟ್ಕೋಬೇಕು. ಹೀಗೆ 6 ಕಡ್ಡಿಗಳನ್ನು ಕಟ್ ಮಾಡ್ಕೊಂಡು ಇದನ್ನ ನಿಮಗೆ 2 ರೀತಿ ಪರಿಹಾರ ಹೇಳ್ತೇನೆ. ಅವತ್ತಿನ ದಿವಸ, ಗ್ರಹಣದ ದಿವಸ, ನೀವು ಸ್ನಾನ ಮಾಡುವ ನೀರು, ಬಕೆಟ್ ಇರ್ತದಲ್ಲ, ಬಕೆಟ್ ನೀರು, ಅದ್ರೊಳಗಡೆ ಇದನ್ನ ಹಾಕೊಂಡ್ಬಿಟ್ರು ಆಗತ್ತೆ. ಈ ನೀರನ್ನು ನೀವು ಸ್ನಾನ ಮಾಡ್ತಕ್ಕಂಥ, ಅಂದ್ರೆ ಅಪಾಮಾರ್ಗ ಸಮಿಧದಲ್ಲಿ ಅಭಿಮಂತ್ರಿತವಾದ ನೀರು ಜಲ ಆಗತ್ತೆ. ಸೊ ಅಪಾಮಾರ್ಗ ಅದು ಹಸಿದೆ ಸಿಕ್ಕರೆ ಇನ್ನೂ ಒಳ್ಳೇದು ಸ್ನಾನ ಮಾಡಲಿಕ್ಕೆ, ಆಯ್ತಾ? ಸೊ ಇದನ್ನ ನೀವು ಸ್ನಾನ ಮಾಡುವಂತಹ ಬಕೆಟ್ ನೀರಲ್ಲಿ ಹಾಕೊಂಡು ಅದನ್ನ ಅವತ್ತಿನ ದಿವಸ ಬೆಳಗ್ಗೆ, ಯಾವತ್ತು ಏಪ್ರಿಲ್ 8ನೇ ತಾರೀಕು ಬೆಳಗ್ಗೆ ಸ್ನಾನ ಮಾಡಬೇಕಾದ್ರೆ ಈ ತರ ಅಪಾಮಾರ್ಗ ಕಡ್ಡಿಗಳು ಈ ಅಳತೆ ಇರಬೇಕು, 6 ಕಡ್ಡಿ ಇರಬೇಕು. ಅದನ್ನ ಬಕೆಟಲ್ಲಿ ನೀರು ಹಾಕೊಂಡು ಆ ನೀರಲ್ಲಿ ಹಾಕೊಂಬಿಡಿ, ಆಯ್ತಾ? ಆ ನೀರನ್ನ ಸ್ನಾನ ಮಾಡಿ. ನೆಕ್ಸ್ಟ್ ಅದರ ನಂತರ ರಾತ್ರಿ 8ನೇ ತಾರೀಕು ರಾತ್ರಿ 9:15 ಮೇಲೆ ಗ್ರಹಣ ಸ್ಟಾರ್ಟ್ ಆಗ್ತಕ್ಕಂಥದ್ದು. 9:15 ಮೇಲೆ ನೀವು ಮತ್ತೆ ಪುನಃ ಅಷ್ಟೇ ಇದೇ ತರಹ ಇದೇ ಸೈಜ್ ಕಡ್ಡಿಗಳನ್ನು, ಒಂದು 6 ಕಡ್ಡಿಗಳನ್ನು ನೀವೇನು ಮಾಡಬೇಕಂದ್ರೆ, ನಿಮಗೆ ಬೇರೆಯವರು ಯಾರಾದರೂ ಪರವಾಗಿಲ್ಲ, ನಿಮಗೆ ನಿವಾಳಿಸ್ಬಿಟ್ಟು ಅದನ್ನು ತಗೊಂಡೋಗಿ ಬೆಂಕಿಗೆ ಹಾಕ್ತಕ್ಕಂಥದ್ದು. ಆ ಕಡ್ಡಿಗಳನ್ನು ನಿಮಗೆ ಇದನ್ನು ನಿವಾಳಿಸಿ ತಗೊಂಡೋಗಿ ಬೆಂಕಿಗೆ ಹಾಕ್ತಕ್ಕಂಥದ್ದು ಈ ಕಡ್ಡಿಗಳ. ಮತ್ತು ಇನ್ನೇನು ಬೇಡ, ಬರೇ ಈ ಕಡ್ಡಿಗಳು ಮಾತ್ರ. ಏಪ್ರಿಲ್ 8ನೇ ತಾರೀಕು ಅಮಾವಾಸ್ಯೆ ರಾತ್ರಿ 9:15 ಮೇಲೆ ಸೂರ್ಯಗ್ರಹಣ ಶುರುವಾಗುತ್ತೆ. 9:15 ಮೇಲೆ ಈ ಥರ ಅಪಾಮಾರ್ಗ ಕಡ್ಡಿಗಳನ್ನು ಈ ಸೈಜ್ ಎಂದು ಕಡ್ಡಿ, ಆ ಒಂದು 6 ಕಡ್ಡಿ ಮಾಡಿಕೊಂಡು ನಿಮಗೆ ಹಿಂಗೆ ನಿವಾಳಿಸ್ಬಿಟ್ಟು ಅದನ್ನು ತಗೊಂಡೋಗಿ ತುಂಬ ದೂರ ಇರೋ ಜಾಗದಲ್ಲಿ ಬಿಸಾಕ್ ಬಂದರೂ ಆಗುತ್ತೆ, ಅಥವಾ ಬೆಂಕಿ ಏನಾದ್ರು ಕಾಯಿ ಸಿಪ್ಪೆ ಇತ್ಯಾದಿ ಹಾಕಿ ಬೆಂಕಿ ಹಾಕಿ ಅದಕ್ಕೆ ಹಾಕಿ ಅದನ್ನು ಸುಟ್ಟುಬಿಟ್ರೂ ಆಗುತ್ತೆ.
ಸುಟ್ಟ ನಂತರ ಆ ಭಸ್ಮ ಇರುತ್ತಲ್ಲ ಅದರದ್ದು, ಅದನ್ನು ನೀವು ನಿಮ್ಮ ಅಂಗಾಲಿಗೆ, ಹುಬ್ಬಿನ ಎಡಗಡೆ ಹುಬ್ಬು ಮೇಲೆ, ಆಮೇಲೆ ಅಂಗೈಯಲ್ಲಿ, ಎಡಗೈ ಅಂಗೈಯಲ್ಲಿ, ಎಡಗಾಲ್ ಅಂಗಾಲು, ಎಡಗೈ ಅಂಗೈ ಹಾಗೂ ಎಡಗಡೆ ಹುಬ್ಬಿನ ಮೇಲ್ಭಾಗದಲ್ಲಿ ಒಂಚೂರು ಆ ಬೂದಿನ ಹಚ್ಕೊಳ್ತಕ್ಕಂಥದ್ದು. ಸೊ ಇದು ಎರಡನ್ನು ಮಾಡಿದ್ರೆ ಏನಾಗುತ್ತೆ, ಸಿಂಪಲ್ ಟ್ರಿಪ್ಸ್ ನಿಮ್ಗೆ ಹೇಳ್ತಾರುವಂಥದ್ದು, ನಿಮಗೆ ಈ ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಇಂಥದ್ರಿಂದೆಲ್ಲ ತುಂಬ ಚೆನ್ನಾಗಿ ಅವಾಯ್ಡ್ ಆಗುತ್ತೆ. ಯಾಕೆಂದರೆ ಪವರ್ಫುಲ್ ಆಗಿರತಕ್ಕಂಥದ್ದು ಏಪ್ರಿಲ್ 8ನೇ ತಾರೀಕಿನ ಮಹಾಸೂರ್ಯಗ್ರಹಣ. 4-5 ಗಂಟೆಗಳ ಕಾಲ ದೀರ್ಘಾವಧಿಯ ಒಂದು ಗ್ರಹಣ, ಸುಮಾರು 50+ ವರ್ಷ ಆಗೋಯ್ತು ಅಷ್ಟು ದೊಡ್ಡ ಗ್ರಹಣ ಬರದೆ ಆಯ್ತಲ್ವಾ. ಸೊ ಅಂತಹ ಪರ್ವಕಾಲ ಆದ್ದರಿಂದ ಇದರಲ್ಲಿ ಇನ್ನೂ ಅದ್ಭುತವಾದಂತಹ ಒಂದು ನಿಮಗೆ ಪರಿಹಾರ ಹೇಳಬೇಕು. ಇನ್ನೊಂದು ಅದ್ಭುತವಾದ ಪರಿಹಾರ ಏನಪ್ಪಾ ಅಂತಂದ್ರೆ ಇದು ತೇಜೋಮಣಿ ಅಂತ. ಈ ತೇಜೋಮಣಿ ಇದೆಯಲ್ಲ, ಇದನ್ನ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಇತ್ಯಾದಿಗಳಿಂದೆಲ್ಲ ಹೊರಬರಲಿಕ್ಕೆ ಅದ್ಭುತವಾದಂತಹ ಒಂದು ಅವಕಾಶ ಈ ತೇಜೋಮಣಿ ಧಾರಣೆ. ಈ ತೇಜೋಮಣಿಯನ್ನ ನಾವು ಏಪ್ರಿಲ್ 8ನೇ ತಾರೀಕು ಅಮಾವಾಸ್ಯ ಪರ್ವಕಾಲ ಸೂರ್ಯಗ್ರಹಣದ ದಿವಸ ನಾವು ಇದನ್ನ ಮಹಾಪ್ರತ್ಯಂಗಿರ ಹೋಮ, ಸೂರ್ಯಗ್ರಹಣ ಶಾಂತಿ ಹೋಮ ಹಾಗೂ ಮಹಾಮೃತ್ಯುಂಜಯ ಹೋಮ, ಈ ಹೋಮಗಳಲ್ಲಿ ಇದನ್ನ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸೂರ್ಯಗ್ರಹಣದ ದಿವಸ ತೇಜೋಮಣಿ ಎನ್ನುವ ಈ ಮಣಿಯನ್ನ, ಸೂರ್ಯಗ್ರಹಣದ ದಿವಸ ಸೂರ್ಯಗ್ರಹಣ ಶಾಂತಿ, ಮಹಾಮೃತ್ಯುಂಜಯ ಹೋಮ, ಅದ್ರ ಜೊತೆಗೆ ಮಹಾಪ್ರತ್ಯಂಗಿರ ಹೋಮ. ವಿಶೇಷವಾದಂತಹ ಈ 3 ಕಾಂಬಿನೇಷನ್ ಇದೆಯಲ್ಲ, ಮಹಾಸೂರ್ಯಗ್ರಹಣ ಶಾಂತಿ ಹೋಮ, ಮಹಾಮೃತ್ಯುಂಜಯ ಹೋಮ, ಮಹಾಪ್ರತ್ಯಂಗಿರ ಹೋಮ, ಇದು 3ರಲ್ಲೇ ಎನರ್ಜೈಸ್ ಆಗುತ್ತೆ. ಇದ್ರ ಜೊತೆಗೆ ನಾವು ಸ್ವಯಂವರ, ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳೆಲ್ಲ ಮಾಡ್ತೇವೆ, ಅದರಲ್ಲೂ ಎನರ್ಜೈಸ್ ಆಗುತ್ತೆ. ನಿಮ್ಮ ಎಲ್ಲ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ಮಾಟಮಂತ್ರ ಅಥವಾ ಈ ಕೆಲಸ ಮಾಡೋಕ್ಕೆ ಜಾಬ್ ಹೋಗ್ತೀರಾ ಅಲ್ಲಿರುವ ಸಮಸ್ಯೆಗಳ ಪರಿಹಾರ, ಇದೆಲ್ಲದಕ್ಕೂ ಪರಿಹಾರಕ್ಕೋಸ್ಕರವಾಗಿ ಇದನ್ನು ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳೋಕೆ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ಲೈವಲ್ಲಿ ಸೂರ್ಯಗ್ರಹಣದ ದಿವಸ ಬೆಳಗ್ಗೆ ಲೈವಲ್ಲಿ ಮೆಸೇಜ್ ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಈ ತೇಜೋಮಣಿ ಇದು ಡಬಲ್ ಎನರ್ಜೈಸ್ಡ್. ನಾವು ವಿಡಿಯೋಗಳಲ್ಲಿ ಹಿಂದೆ ನೋಡಿರ್ಬೋದು, ಸೂರ್ಯಗ್ರಹಣದ ವಿಡಿಯೋದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಹತ್ತಿರ ಇರತಕ್ಕಂಥ ಮರಕತ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಅಮ್ಮನವರ ಒಂದು ಚರಣಾರ್ವಿಂದಗಳಲ್ಲಿ ಇದನ್ನಿಟ್ಟು ಇದನ್ನೆಲ್ಲ ಎನರ್ಜೈಸ್ ಮಾಡಿ ಅಲ್ಲಿಂದ ಪುನಃ ಇದನ್ನು ತಗೊಂಡಿದ್ದೇನೆ. ಸೊ ಅಷ್ಟು ಎನರ್ಜೈಸ್ಡ್ ಆಗಿರೋದು, ಮತ್ತೆ ಪುನಃ ಡಬಲ್ ಎನರ್ಜೈಸ್ಡ್ ಇರ್ತದೆ. ಈ ಒಂದು ತೇಜೋಮಣಿಯನ್ನು ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಒಂದೇ ಸಂಕಲ್ಪ ಸೇವೆ ಎಲ್ಲ ಹೋಮಗಳು ಬಂತು, ಆಯ್ತಲ್ವಾ. ಸೊ ತೇಜೋಮಣಿಯ ಈ ಒಂದು ಸಂಕಲ್ಪ ಸೇವಾ ಪ್ರಸಾದವನ್ನ ಖಂಡಿತವಾಗಿ ಎಲ್ಲರೂ ಪಡಿಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.